ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾನು ಒಂದು ತಿಂಗಳೇ ಆಗೋಯ್ತೇನೋ ವಿಡಿಯೋಸ್ನ ಹಾಕಿ. ನಾನೇನಂದ್ರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋದ್ರಿಂದ ವ್ಯೂಸ್ ಏನು ಜಾಸ್ತಿ ಬರ್ತಾ ಇಲ್ಲ, ಫಾಸ್ಟ್ ಟೈಮ್ ಕೂಡ ಬೇಗ ರೇಸ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ. ಮತ್ತೆ ನಾನು ಕೂಡ ಬ್ಯುಸಿ ಆಗಿರೋದ್ರಿಂದ ಬೆಳಿಗ್ಗೆ ಹೋಗಬೇಕು, ಮತ್ತೆ ಈವ್ನಿಂಗ್ ಬಂದಿದ ತಕ್ಷಣ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮು ಕೂಡ ನನಗೆ ಇರ್ತಾ ಇರಲಿಲ್ಲ. ಸೊ ಏನಕ್ಕೋ ಹಾಕೋದು ಬೇಡ ಬಿಡು, ಇವಾಗ ಯೂಟ್ಯೂಬ್ನ ಬಿಟ್ಟೆ ಬಿಡುವ ಅಂತ ನಾನು ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಇದ್ದೆ. ಅದೇನೋ ಗೊತ್ತಿಲ್ಲ, ಯಾವಾಗ ಬೇಡ ಅಂತ ಅಂತೀವೋ ಆವಾಗ್ಲೇ ಎಲ್ಲ ಸರಿಯಾಗುತ್ತೆ ಅಂತಾರಲ್ವಾ. ಸೊ ಆ ಥರ ನಾನು ಯಾವಾಗ ಹೋಗ್ಲಿ ಬಿಡು ಯೂಟ್ಯೂಬ್ ವಿಡಿಯೋಸ್ ಹಾಕೋದು ಬೇಡ ಅಂತ ಸೈಲೆಂಟ್ ಆಗಿದ್ನೋ ಆವಾಗ ನನ್ನ ವ್ಯೂಸ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ನಾನು ಸಬ್ಸ್ಕ್ರೈಬರ್ಸ್ನು ಕೂಡ ನಂದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ನನಗೊಂದೊಳ್ಳೆ ಎನ್ಕರೇಜ್ಮೆಂಟ್ ಅಂತ ಅನಿಸಿತ್ತು. ಹಾಗಾಗಿ ನಾನು ಇವಾಗ ಮತ್ತೆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಪಂಜಾಬಲ್ಲಿ ಇರೋದ್ರಿಂದ ನಿಮಗೆಲ್ಲ ಗೊತ್ತೇ ಇದೆ, ಹಲಸಿನ ಹಣ್ಣು ಸಿಗೋದು ತುಂಬಾನೇ ಕಷ್ಟ. ಇವಾಗ ಸಮ್ಮರಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಸಮ್ಮರ್ ಅನ್ನೋದೇ ವೇಸ್ಟ್ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನಾನು ಹಲಸಿನಕಾಯಿ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ನಾನು ಹೇಳಿದ್ದೆ ಹಣ್ಣಾಗಿದ್ದ ಹಲಸಿನ ಹಣ್ಣು ತಂದಿಡಿ ಅಂತ. ಸೊ ತಂದಿಟ್ಟಿದ್ರು, ಅದನ್ನ ತಗೊಂಡ್ ಬಂದು 4 ದಿನ ವೇಟ್ ಮಾಡಿ ಈ ತರ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಈ ಅಕ್ಕಿ ನಾನು ನೆನ್ಸಿಟ್ಟಿಲ್ಲ, ಅದು ಬೆಳಿಗ್ಗೆ ಹಣ್ಣಾಗಿತ್ತು. ಸೊ ಬೆಳಿಗ್ಗೆನೆ ದೋಸೆ ಮಾಡಬೇಕು ಅಂತ ಹೇಳಿ ನಾರ್ಮಲ್ ಇವಾಗ ನೆನೆಸದೇ ಇರೋ ಅಕ್ಕಿನೇ ನಾನು ವಾಶ್ ಮಾಡಿ ಇವಾಗ ದೋಸೆಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ, ಉಪ್ಪು ಮತ್ತೆ ಹಲಸಿನ ಹಣ್ಣು, ಅಕ್ಕಿ ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿ, ಅಷ್ಟನೇ ಮಾಡ್ಕೊಂಡಿದ್ದು. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಔಷಧಿಯ ಗುಣ ಇರುವಂತ ಒಂದು ಗಿಡದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಅದನ್ನ ಹೇಗೆ ಉಪಯೋಗಿಸೋದು, ಅದರಿಂದ ಉಪಯೋಗ ಏನು ಅಂತ ಕೂಡ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಮ್ಗೆ ಅಕ್ಕಪಕ್ಕದಲ್ಲಿ, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಹುಲ್ ತರ ಬೆಳೀತಾ ಇರುತ್ತೆ. ಸೊ ಅದರಿಂದ ಎಷ್ಟು ಉಪಯೋಗ ಇದೆ ನಮ್ಗೆ, ಅದ್ರ ಉಪಯೋಗನೇ ಗೊತ್ತಿರಲ್ಲ ಒಂದೊಂದು ಔಷಧಿಯ ಗಿಡಗಳು. ಸೊ ಅಂಥದ್ದೊಂದು ಔಷಧಿಯ ಸಸ್ಯನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನ ಉಪಯೋಗಿಸೋದು ಹೇಗೆ, ಯಾವ ರೀತಿಲೆಲ್ಲ ನಾವು ಅದನ್ನ ಯೂಸ್ ಮಾಡ್ಬೋದು ಅಂತಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೋಡಿ ದೋಸೆ ಹೇಗಿದೆ ಅಂತ ಹೇಳಿ, ಹೋಳಿಗೆ ತರ ಅನಿಸ್ತಾ ಇತ್ತು, ತುಂಬಾ ರುಚಿಯಾಗಿತ್ತು. ಇವಾಗ ಈವ್ನಿಂಗ್ ನಾನು ಅದೇ ಹೊರಗಡೆ ಬಂದಿದ್ದೆ ಪಾರ್ಕ್ಗೆ, ಮಕ್ಕಳನ್ನ ಕರ್ಕೊಂಡು. ಕೆಳಗಡೆ ಇದೆ ನೋಡಿ ಅದು ಗಿಡ. ಇದು ಗೊತ್ತಿರುತ್ತೆ ಅನ್ಕೊಂತೇನೆ ಸ್ವಲ್ಪ ಜನಕ್ಕೆ. ಇದನ್ನ ನೆಲನಲ್ಲಿ ಅಂತ ಹೇಳ್ತಾರೆ, ಒಂದೊಂದ್ ಕಡೆ ಒಂದೊಂದ್ ತರ ಹೆಸರಲ್ಲಿ ಕರೀತಾರೆ. ಇದು ಚಿಕ್ಕ ಚಿಕ್ಕ ಎಲೆ ಇರುತ್ತೆ, ಮತ್ತು ಆ ಎಲೆ ಕೆಳಗಡೆ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ತರ ಕಾಯಿ ಇರುತ್ತೆ, ಹಸಿರದು ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ. ಅದು ತಿಂದ್ರೂ ಕೂಡ ಸ್ವಲ್ಪ ಕೈ ಚೊಗರಾಗಿ ನೆಲ್ಲಿಕಾಯಿ ತರನೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಎಲೆ ಕೆಳಗಡೆ ಕಾಯಿ ಕಾಣಿಸ್ತಾ ಇದೆ ನೋಡಿ. ಈ ತರ ಚಿಕ್ಕ ಚಿಕ್ಕ ಕಾಯಿ ಈ ತರ ಕಾಣಿಸ್ತಾ ಇರುತ್ತೆ. ಇದನ್ನ ನೆಲನಲ್ಲಿ ಅಂತ ಹೇಳ್ತಾರೆ, ಬುಟ್ಟಿನಲ್ಲಿ ಅಂತ ಹೇಳ್ತಾರೆ ಅಂತ ಒಂದೊಂದ್ ಪ್ಲೇಸ್ ಅಲ್ಲಿ ಒಂದೊಂದ್ ತರ ಕರಿಬಹುದು. ಸೊ ನಿಮ್ ಕಡೆ ಎಲ್ಲ ಏನಂತ ಹೇಳ್ತಾರೆ ಈ ಗಿಡಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನೋಡಿ ಎಷ್ಟು ಈಸಿಯಾಗಿ ಸಿಕ್ತು ನನಗೆ. ಹೊರಗಡೆ ಬಂದಾಗ ನೋಡಿದ ತಕ್ಷಣ ನನಗೆ ಇದು ಕಾಣಿಸಿತ್ತು. ಇದೇನು ಕಷ್ಟನೇ ಇಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲೇ ನಮ್ಗೆ ಸಿಗುತ್ತೆ. ಮಳೆಗಾಲದಲ್ಲಂತೂ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದು ಸಿಗುತ್ತೆ. ಇದನ್ನ ಬೇರೆ ಬೇರೆ ರೀತಿನಲ್ಲಿ ಉಪಯೋಗಿಸ್ಬೋದು. ಇವತ್ತು ನಾನು ಇದನ್ನ ಒಂದು ತಂಬುಳಿ ಮಾಡಿ ಉಪಯೋಗಿಸ್ತಾ ಇದ್ದೀನಿ. ಸೊ ಹೇಗೆ ಇದನ್ನ ತಂಬುಳಿನ ಮಾಡೋದು ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನನ್ನ ಮಗ ಚಿಕ್ಕವನು ಬೇಡ ಅಂದ್ರೂ ಇದನ್ನ ಸ್ಕೇಟಿಂಗ್ ಹಾಕೊಂಡು ತಿರುಗ್ತಾ ಇದ್ದಾನೆ. ಇದು ಶೌರ್ಯ. ಅದು ನನ್ನ ಹಿಂದಿನ ವಿಡಿಯೋದಲ್ಲಿ, ತುಂಬಾ ಹಳೆ ವಿಡಿಯೋದಲ್ಲಿ ನಾನು ಡೆಲ್ಲಿಯಲ್ಲಿ ಇರುವಾಗ ಹಾಕಿದ್ದೀನಿ. ಇದೇ ಸೇಮ್ ಶೌರ್ಯಗೆ ನಾನು ಕ್ಲಾಸಲ್ಲಿ ಸೇರಿಸಿದ್ದೆ. ಅವನು ಅಲ್ಲಿ ಕಲ್ತ್ಕೊಳ್ತಾ ಇದ್ದಿತ್ತು. ಸೊ ಇವಾಗ ಹೊರಗಡೆ ತೆಗೆದು ಇವ್ರು ಆಟ ಆಡ್ತಾ ಇದ್ದಾರೆ. ಇವಾಗ ನನ್ನ ಮನೆಗೆ ಬಂದು ಇದನ್ನ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳುವ ಅಂತ ನೋಡ್ತಾ ಇದ್ದೀನಿ. ಸೊ ಕ್ಲೀನ್ ಮಾಡ್ತಾ ಇದರಿಂದ ನಮ್ಗೆ ಏನು ಉಪಯೋಗ ಅಂತ ಹೇಳಿ ನಾನು ನಿಮ್ ಜೊತೆ ಒಂದು ಸ್ವಲ್ಪ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತೀನಿ. ಇದೇನಪ್ಪ ಅಂದ್ರೆ ಜಾಯಿಂಟಿಸ್ ಆಗುತ್ತಲ್ವಾ ನಮ್ಗೆ, ಜಾಯಿಂಟಿಸ್ ಎಲ್ಲ ಆಗಿದ್ರೆ ಸೊ ಇದನ್ನ ಜ್ಯೂಸ್ ಮಾಡಿ, ಅಂದ್ರೆ ಜಸ್ಟ್ ಇದನ್ನ ರುಬ್ಬಿ ಅದನ್ನ ರಸ ತೆಗೆದು ಮಜ್ಜಿಗೆ ಜೊತೆನೂ ಮಿಕ್ಸ್ ಮಾಡ್ಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೇದು.
ಹಾಗೆ ಇದು ಕಿಡ್ನಿ ಸ್ಟೋನ್ಗೂ ಕೂಡ ತುಂಬಾನೇ ಒಳ್ಳೇದು. ಕಿಡ್ನಿ ಸ್ಟೋನ್ ಏನಾದರೂ ಆಗಿದ್ರೆ ಇದನ್ನ ಸೇಮ್ ನೀವು ಏನಿಲ್ಲ ಜಸ್ಟ್ ವಾಶ್ ಮಾಡಿ ಅದನ್ನ ಜ್ಯೂಸ್ ತರ ಮಾಡಿ ಆ ರಸನ ತೆಗೆದು ಸ್ವಲ್ಪ ಆ ತರ ಕುಡಿಯೋರು ಆ ತರ ಕುಡಿಬಹುದು. ಸ್ವಲ್ಪ ಕಹಿ ಅನ್ಸುತ್ತೆ ಇದು. ಇಲ್ಲ ಅಂದ್ರೆ ಏನಾದ್ರೂ ಮಜ್ಜಿಗೆಲು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಮತ್ತೆ ಜೀರ್ಣಕ್ಕೆ ಕ್ರಿಯೆ ಸಮಸ್ಯೆ ಆಗಿರ್ಬೋದು ಅದನ್ನೆಲ್ಲ ಇದು ಕಡಿಮೆ ಮಾಡುತ್ತೆ. ಮತ್ತೆ ಇದೊಂದು ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿ ಏನೇ ಒಂದು ವಿಷ ಪದಾರ್ಥ ಇದ್ರೂ ಇದು ತೆಗೆದು ಹಾಕುತ್ತೆ. ಸೊ ಇವಾಗ ನಾನು ಇದನ್ನ ಒಂದು ತಂಬಳಿ ತರ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಹಾಫ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಈ ಸೊಪ್ಪನ್ನೆಲ್ಲ ಹಾಕಿ ಈ ತರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಅಂದ್ರೆ ಜಾಸ್ತಿ ಏನಿಲ್ಲ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಜಸ್ಟ್ ನಾವಿದನ್ನ ತಿರುಗಿಸ್ಕೋಬೇಕು. ಒಂದೆರಡು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ನಾನು ಒಂದು 5 ಕಾಳು ಮೆಣಸನ್ನು ಕೂಡ ಹಾಕೊಂಡೆ. ಮತ್ತೆ ಒಂದೆರಡು ಹಸಿಮೆಣಸನ್ನ ಹಾಕೊಂಡೆ. ಹಸಿಮೆಣಸು ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕೋಬಹುದು, ಬಟ್ ತಂಬಳಿಗೆ ಅಷ್ಟು ಹಸಿಮೆಣಸು ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಅದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ನಾನು ಈ ತರನೇ ನನ್ನ ಇನ್ನೊಂದು ವಿಡಿಯೋನು ಕೂಡ ಮಾಡಿದ್ದೆ. ಸ್ಕಿನ್ ಕೇರ್ಗೆ ಒಂದು ಹೂವಿನ ವಿಡಿಯೋನ ಮಾಡಿದ್ದೆ. ಕಕ್ಕೆ ಹೂವಿನ ವಿಡಿಯೋ ಸ್ವರ್ಣ ಪುಷ್ಪ ಅಂತ ಹೇಳಿ. ಅದನ್ನ ನೀವು ನೋಡಿಲ್ಲ ಅಂದ್ರೆ ನೋಡಿ, ಅದರ ಉಪಯೋಗ ಕೂಡ ತುಂಬಾನೇ ಇದೆ. ಸೊ ಆ ವಿಡಿಯೋನೇ ಜಾಸ್ತಿ ನಂದು ಇವಾಗ ವ್ಯೂಸ್ ಆಗ್ತಾ ಇದೆ. ಇಲ್ಲಿ ನೋಡಿ ಇದಕ್ಕೆ ನಾನು ರುಬ್ಬಿದ ಮೇಲೆ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದು ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಕಹಿ ಇರುತ್ತಲ್ವಾ, ನೀವು ಕಹಿ ಕಡಿಮೆ ಮಾಡ್ಕೊಡ್ಲಿಕ್ಕೆ ಮೊಸರನ್ನ ಜಾಸ್ತಿ ಹಾಕೊಂಡು ತಿನ್ಬೋದು, ಆವಾಗ ಕಹಿ ಅನ್ಸಲ್ಲ. ನಾನು ಇವಾಗ ತೆಗ್ದಿಟ್ಕೊಂಡಿದ್ದೀನಿ ನೋಡಿ. ನಾನು ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕೊಂಡೆ, ಅದರದ್ದು ಕಲರ್ ಎಲ್ಲ ಚೇಂಜ್ ಆಗಿದೆ. ಕಹಿ ಅನಿಸ್ತಾ ಇತ್ತು ತುಂಬಾ. ಆಮೇಲೆ ಮೊಸರು ಹಾಕೊಂಡಿದ್ಮೇಲೆ ಮಾತ್ರ ಚೆನ್ನಾಗಿತ್ತು. ಇದನ್ನ ಫಸ್ಟ್ ಅಂದ್ರೆ ನಾವು ಬೇರೆ ಎಲ್ಲ ಕರಿ ಎಲ್ಲ ಹಾಕೊಂಡು ತಿನ್ನೋದಕ್ಕಿಂತ ಮುಂಚೆನೆ ಫಸ್ಟ್ ಒಂದೆರಡು ತುತ್ತು ಇದನ್ನ ಹಾಕೊಂಡು ತಿನ್ಬೇಕು. ಇದನ್ನ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನೋಡಿದ್ರಲ್ವಾ, ನಮ್ಗೆ ರಸ್ತೆ ಬದಿಯಲ್ಲಿ ಸಿಗುವಂತ ಈ ಒಂದು ಹುಲ್ಲಿನ ಗಿಡ ಅಂತ ನಾವು ಅನ್ಕೊಳ್ತೀವಿ, ಅದರಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳಿ. ಸೊ ಈ ತರ ಒಂದು ಉಪಯೋಗ ಇರುವಂತ ಗಿಡನ ನಿಮ್ ಕಡೆ ಎಲ್ಲಾದ್ರೂ ಸಿಕ್ಕಿದ್ರೆ ಸೊ ನೀವು ಖಂಡಿತ ಬಿಡ್ಬೇಡಿ. ಅದರಿಂದ ತುಂಬಾ ಔಷಧಿಯ ಗುಣ ಇರೋದ್ರಿಂದ ಅದನ್ನ ಜಸ್ಟ್ ಜ್ಯೂಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ನಮ್ಗೆ ಎಷ್ಟೋ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.